ನಮ್ಮ ಮೀಸಗಾರ ಸಿಂಹ ಗವಿಯೊಳಗೆ ಬಿದ್ದಾಗ ಅವನನ್ನು ರಕ್ಷಿಸಲು ಪ್ರಯೋಗಿಸಿದ ಸೂತ್ರ ಇದೆ. ಅದನ್ನು ಪ್ರಯೋಗಿಸಿದ್ರೆ ಹೇಗೆ? ಇಲ್ಲದ್ರೆ ಅದು ಬೇಡ. ನಮ್ಮ ಕಪ್ಪು ಕಣ್ಣಿನ ಹುಲಿದ್ದಾನಲ್ಲ, ದೊಡ್ಡ ವೀರ. ಆದ್ರೆ ಹಳ್ಳಕ್ಕೆ ಬಿದ್ದಾಗ ನಾನೇ ಬರಬೇಕಿತ್ತು. ಆ ಸೂತ್ರ ಮಾಡಿದ್ರೆ ಹೇಗೆ? ಗಣೇಶ, ಸೂತ್ರಧಾರಿ ಅಣ್ಣ ದೊಡ್ಡ ವೀರನೇ ಅಲ್ವಾ? ಹೌದೌದು. ಮತ್ತೆ ನಮ್ಮ ಇಲ್ಲಿ ಕಾಡಿನ ಹೆಬ್ಬಾವಣ್ಣ ಇದ್ದಾನಲ್ಲ, ಒಮ್ಮೆ ಕಾಡು ಗಿಚ್ಚಲ್ಲಿ ಸಿಕ್ಕಾಗ ಯಾರು ಬಂದಿಲ್ಲ ರಕ್ಷಿಸಲು. ಕೊನೆಗೆ ನಾನೇ ಬರಬೇಕಿತ್ತು. ಹೆಬ್ಬಾವಂತೆ, ದೊಡ್ಡ ಹೆಬ್ಬಾವು, ಏನು ಪ್ರಯೋಜನ? ನೋಡ್ಕೊಂಡು ನಿಲ್ಲದೆ ಏನಾದ್ರೂ ಮಾಡಿ. ಹೆದರಬೇಡಿ, ನಮ್ಮ ಸೂತ್ರಧಾರಿ ಬಂದಿದ್ದಾನೆ. ಅಣ್ಣನ ರಕ್ಷಿಸಲು ಸೂತ್ರನಿಗೆ ಗೊತ್ತಿದೆ. ನನ್ಗೆ ಹೆದರಿಕೆ ಆಗ್ತಿದೆ, ಸ್ವಲ್ಪ ಬೇಗ ರಕ್ಷಿಸಿ. ಗುಬ್ಬಿ ಮರಿ, ಏನಾಯ್ತು? ಬಂದಿಯಾ? ಹಾಗೇನೆ, ನೀವು ಆ ಮೂಲ ಹೊಡೀರಿ. ಒಬ್ಬ ಆ ಕಟ್ಟಿಗೆಯನ್ನು ಒಟ್ಟು ಮಾಡು. ಕರಡಿಯಣ್ಣ, ಆ ದೊಡ್ಡ ಮರದ ತುಂಡನ್ನು ಎತ್ತಿಕೋ. ಹಾಗೇನೆ, ಸ್ವಲ್ಪ ಬೇಗ ಮಾಡಿ. ಬೇಗ ಆಗಲಿ. ಬೇಟಗಾರರು ಬರುವ ಮೊದಲು ಆನೆಯನ್ನು ರಕ್ಷಿಸಬೇಕು. ಅಯ್ಯೋ, ಮಂಗಣ್ಣ ಹಳ್ಳದಲ್ಲಿ. ಜಾಗ್ರತೆ ಮಾಡಿ ಅಂತ ಹೇಳಿದ್ನಲ್ಲ. ಇನ್ನು ನೀನು ಆನೆ ಮೇಲೆನೆ ಕುಳಿತುಕೋ. ಆನೆಯೊಂದಿಗೆ ಹತ್ತೋಣ ಒಂದೇ. ಇನ್ನು ಆ ಹಗ್ಗವನ್ನು ಹಿಡಿಯಿರಿ. ಮೇಲೆ ಹತ್ತಲು ಆಗುತ್ತದೆಯಾ ನೋಡು. ಅಯ್ಯೋ, ನಂಗೆ ಆಗಲ್ಲ. ನನ್ಗೆ ಆಗುತ್ತದೆ ಅಂತ ಅನಿಸುತ್ತಿಲ್ಲ.
ಹಾಗೆ ಹೇಳಬೇಡ. ಜೀವ ಬೇಕಾದ್ರೆ ಶ್ರಮಿಸು. ಬೇಟೆಗಾರ ಬಂದ್ರೆ ಎಲ್ಲ ಮುಗಿಯುತ್ತದೆ. ಅಯ್ಯೋ ಅಣ್ಣ, ಹಾಗೆ ಹೇಳ್ಬೇಡಿ. ನಮ್ಗೆ ಮತ್ತೆ ಪ್ರಯತ್ನಿಸುವ. ಅಯ್ಯೋ, ಇಲ್ಲ, ಸಾಧ್ಯವಿಲ್ಲ. ನನ್ನ ರಕ್ಷಿಸಲು ಪ್ರಯತ್ನಿಸಿದ್ರು. ನೀವು ಸಿಕ್ಕಿ ಬೀಳುವಿರಿ. ಅದಕ್ಕೆ ನೀವು ಹೋಗಿ. ಅದುವೇ ನನ್ನ ವಿಧಿ. ಶಕ್ತಿಶಾಲಿ ಅಣ್ಣನಿಂದ ಹೊರಗೆ ಬರಕ್ಕಾಗುತ್ತೆ. ಗಟ್ಟಿಯಾಗ ಹಿಡೀರಿ. ಜೋರಾಗಿ ಎಳಿರಿ. ಗಟ್ಟಿಯಾಗ ಹಿಡೀರಿ. ಜೋರಾಗಿ ಎಳಿರಿ. ಗಟ್ಟಿಯಾಗ ಹಿಡೀರಿ. ಮಕ್ಕಳೇ, ಎಲ್ಲರಿಗೂ ಧನ್ಯವಾದ. ಹಾಗೆ ಸೂತ್ರಧಾರಿಯ ಸೂತ್ರ ಸಫಲವಾಯಿತು. ಹೌದು ಹೌದು, ಸೂತ್ರ ಸಫಲವಾಯಿತು. ಇದೆಲ್ಲ ಏನೂ ಅಲ್ಲ. ಸೂತ್ರಣ್ಣನ ಸೂತ್ರ ಮಾತ್ರವಲ್ಲ, ನಮ್ಮ ಶ್ರಮ ಕೂಡ ಸೇರಿಸಿ ಆನೆ ಅಣ್ಣನನ್ನು ರಕ್ಷಿಸಿದು.